ಶ್ರೀಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮುಂದಿನ ಪದ್ಯ ಈ ರೀತಿಯಾಗಿದೆ. ವಿಷದ ಸ್ಥಿರ ತೀಕ್ಷ್ಣವೂ ನಿರಹರ ರಸದೊಳು 3,500 ತ್ರಿಶತನವ ರೂಪಗಳ ಚಿಂತಿಸಿ ಭುಂಜಿಪುದು ವಿಷಯ ಶ್ವಸನ ತತ್ವೇಶರೊಳಗಿದ್ದು ಈ ಪೆಸರಿನಿಂದಲೀ ಕರೆಸುವನು ಧೇನಿಸಿದರಿ ಪರೇ ಮನಕ್ಕೆ ಪೊಳೆವನು ಬಲ್ಲ ವಿಬುಧರಿಗೆ ಹಿಂದಿನ ಪದ್ಯದಲ್ಲಿ 4 ವಸ್ತುಗಳನ್ನ ತಿಳಿಸಿದ್ರು, 4 ಪದಾರ್ಥಗಳನ್ನ. ಒಂದು ಕ್ಷೀರ, ಇನ್ನೊಂದು ಘೃತ, ಇನ್ನೊಂದು ಗುಡ ಬೆಲ್ಲ, ಫಲ. ಈ 4 ವಸ್ತುಗಳಲ್ಲಿ ಎಷ್ಟೆಷ್ಟು ಭಗವದ್ ರೂಪಗಳು? ಕ್ಷೀರದಲ್ಲಿ 354 ಭಗವದ್ ರೂಪಗಳು, ಘೃತದಲ್ಲಿ 29 ಭಗವದ್ ರೂಪಗಳು, ಬೆಲ್ಲದಲ್ಲಿ ಅಂದ್ರೆ ಗುಡದಲ್ಲಿ 5,101 ರೂಪಗಳು, ಫಲದಲ್ಲಿ 2,825 ರೂಪಗಳನ್ನು ತಿಳಿಸಿ 4 ಮಾಧುರ್ಯ ರಸ, ಆ ರಸದಿಂದ ರಸಶಬ್ದವಾಚ್ಯನಾಗಿ ಪರಮಾತ್ಮನೇ ಇದ್ದಾನೆ ಎಂಬುದಾಗಿ 4 ರಸಗಳನ್ನ ಹೆಸರನ್ನ ಹೇಳಿದರು. ಯಾವುದದು? ವಿಷದ, ಸ್ಥಿರ, ತೀಕ್ಷ್ಣ, ನಿರಹರ ಅಂತ ಆ ರಸಗಳನ್ನ ಸಂಖ್ಯೆಯನ್ನ ಹೇಳಿದ್ರು. ಇವಾಗ ಆ ಸಂಪೂರ್ಣವಾಗಿರ್ತಕ್ಕಂತಹ ಅಖಂಡ ರೂಪವನ್ನ ತಿಳಿಸ್ತಾ ಇದ್ದಾರೆ. ಆ ಅಖಂಡ ರೂಪ ಯಾವುದು ಅಂತಂದ್ರೆ ಈ 4 ರಸಗಳಲ್ಲಿ ಇರ್ತಕ್ಕಂತಹ ಸಮಗ್ರವಾಗಿರ್ತಕ್ಕಂತಹ ರಸಗಳ ಸಂಖ್ಯೆಯನ್ನ ಇಟ್ಕೊಳ್ಬೇಕು. ಅಂದ್ರೆ ಪೂರ್ತಿ ಟೋಟಲ್ ಮಾಡ್ಬೇಕು. ಇವಾಗ 4 ರಸ ಯಾವುದು? ವಿಷದ, ಸ್ಥಿರ, ತೀಕ್ಷ್ಣವು, ನಿರಹರ ರಸದೊಳು. ಅಂದ್ರೆ ವಿಷದ ರಸದೊಳು, ಸ್ಥಿರ ರಸದೊಳು, ತೀಕ್ಷ್ಣ ರಸದೊಳು, ನಿರಹರ ರಸದೊಳು. ಆ ರಸದೊಳು ಅನ್ನೋದು ಎಲ್ಲಾ ಕಡೆಗೂ ಅನ್ವಯ. ಈ 4 ರಸಗಳಲ್ಲಿ ಎಷ್ಟು ಭಗವದ್ ರೂಪಗಳು ಅಂತಂದ್ರೆ ಅಂತಾರೆ 3,500 ತ್ರಿಶತನವ ರೂಪಗಳ ಚಿಂತಿಸಿ. 3,500. 3 + 5 ಅಂದ್ರೆ ಎಷ್ಟಾಯ್ತು? 8,000 ಆಯ್ತು. 8,000 ತ್ರಿಶತನವ. ತ್ರಿಶತ ಅಂತಂದ್ರೆ 300, ಶತ ಅಂದ್ರೆ 100, ತ್ರಿಶತ ಅಂತಂದ್ರೆ 300, 300 ನವ, ನವ ಅಂತಂದ್ರೆ 309 ಆಯ್ತು. ಅಂದ್ರೆ 8,309 ರೂಪಗಳನ್ನ ಚಿಂತನೆಯನ್ನ ಮಾಡಿ ಏನು ಮಾಡಬೇಕು? ಭುಂಜಿಪುದು ವಿಷಯ. ನಾವೇನೇನು ಪದಾರ್ಥಗಳನ್ನ ಸ್ವೀಕಾರ ಮಾಡ್ತೇವೆ, ನಿಷಿದ್ಧವಾದ ಪದಾರ್ಥಗಳಲ್ಲ, ಯಾವುದು ಭಗವತ್ ಪ್ರೀತಿಕರವಾಗಿರ್ತಕ್ಕಂತಹ ಪದಾರ್ಥಗಳು, ಅನಿಷಿದ್ಧವಾದಂತಹ ಪದಾರ್ಥಗಳನ್ನ ಏನು ಸ್ವೀಕಾರ ಮಾಡ್ತೇವೆ ಅದನ್ನ ಭುಂಜಿಪುದು ವಿಷಯ. ಆ ಪದಾರ್ಥಗಳನ್ನ ನಾವು ಸ್ವೀಕಾರ ಮಾಡಬೇಕು ಅಂತಂತಾರೆ. ಮಾಡಿ ಭಗವಂತ ಈ ರೂಪಗಳಿಂದ ಒಟ್ಟೆಷ್ಟು? 8,309 ರೂಪಗಳು ಅಂತ ಹೇಳ್ತಾ ಇದ್ದಾರಲ್ಲ. ಈ ರೂಪಗಳಿಂದ ಎಲ್ಲಿದ್ದಾನೆ ಅಂತಂದ್ರೆ ಶ್ವಸನ ತತ್ವೇಶರೊಳಗಿದ್ದು ಅಂದ್ರು. ಶ್ವಸನ ಅಂತಂದ್ರೆ ಮುಖ್ಯ ಪ್ರಾಣದೇವರು. ಮುಖ್ಯ ಪ್ರಾಣದೇವರೇ ಮೊದಲಾಗಿರ್ತಕ್ಕಂತಹ ಸಮಸ್ತ ತತ್ವಾಭಿಮಾನಿ ದೇವತೆಗಳು. ತತ್ವೇಶರು, ತತ್ವಕ್ಕೆ ಒಡೆಯರು ಅಂದ್ರೆ ಆ ತತ್ವಕ್ಕೆ ಅಭಿಮಾನಿಗಳಾಗಿರ್ತಕ್ಕಂತಹ ದೇವತೆಗಳು ಇವರ ಒಳಗಿದ್ದು, ಅಂದ್ರೆ ಇವರ ಒಳಗಡೆ ಅಂತರ್ಯಾಮಿಯಾಗಿದ್ದು ಈ ಪೆಸರಿನಿಂದಲೇ ಕರೆಸುವನು. ಈ ಪೆಸರು ಯಾವುದು? ಈ ಹೆಸರು. ಪೆಸರು ಅಂದ್ರೆ ಹೆಸರು. ಇದು ಈ ಹೆಸರಿನಿಂದ ಅವರು ಕರೆಸಲ್ಪಡ್ತಾನೆ. ಯಾವ್ಯಾವ ಹೆಸರು? ಈ 4 ಹೇಳಿದ್ವಲ್ಲ, ವಿಷದ, ಸ್ಥಿರ, ತೀಕ್ಷ್ಣ, ನಿರಹರ ಅಂತ ಪರಮಾತ್ಮನಿಗೆ ಹೆಸರಂತೆ. ಈ ಪೆಸರಿನಿಂದಲೇ ಕರೆಸುವನು ಧೇನಿಸಿದರಿ ಪರಿ ಮನಕ್ಕೆ ಪೊಳೆವನು. ಈ ರೀತಿಯಾಗಿ ಯಾರು ಅನುಸಂಧಾನವನ್ನ ಮಾಡ್ತಾ, ಯಾರು ಪರಮಾತ್ಮನ ಧ್ಯಾನವನ್ನ ಮಾಡ್ತಾರೆ ಅಂಥವರ ಮನಸ್ಸಿನಲ್ಲಿ ಪರಮಾತ್ಮ ಪ್ರತ್ಯಕ್ಷನಾಗ್ತಾನೆ.
ಅಂಥವರ ಮನಸ್ಸಿಗೆ ಗೋಚರನಾಗ್ತಾನೆ ಪರಮಾತ್ಮ. ಯಾರಿಗೆ? ಬಲ್ಲ ವಿಬುಧರಿಗೆ. ಈ ರೀತಿಯಾದಂತಹ ಅನುಸಂಧಾನವನ್ನ ಯಾರು ತಿಳ್ಕೊಂಡಿರ್ತಾರೆ ಜ್ಞಾನಿಗಳು, ಅಂಥವರ ಮನಸ್ಸಿಗೆ ಪರಮಾತ್ಮ ನಿಲುಕ್ತಾನೆ. ಅಂಥವರ ಮನಸ್ಸಿನಲ್ಲಿ ತನ್ನ ರೂಪದ ದರ್ಶನವನ್ನ ಪರಮಾತ್ಮ ನೀಡ್ತಾನೆ ಅಂತ ಅದನ್ನು ತಿಳಿಸ್ತಾ ಇದ್ದಾರೆ. ಅದರಿಂದ ಅಖಂಡ ರಸರೂಪಗಳ ಸಂಖ್ಯೆ ಎಷ್ಟು? ಒಟ್ಟು 8309. ಹೇಗೆ ಬಂತಿದು? ಎಲ್ಲ ಆಡ್ ಮಾಡ್ತಾ ಬನ್ನಿ. 4 ಹಿಂದೆ ಹೇಳಿರ್ತಕ್ಕಂಥ ಸಂಖ್ಯೆಯನ್ನ ಅಷ್ಟನ್ನು ಆಡ್ ಮಾಡಿ 354 ಪ್ಲಸ್ 29 ಪ್ಲಸ್ 5101 ಪ್ಲಸ್ 2825 ಇದಿಷ್ಟನ್ನು ಪೂರ್ತಿ ಕೂಡಿಸಿದ್ರೆ ಎಷ್ಟು ಬರುತ್ತೆ? ಒಟ್ಟು 8309 ಸಂಖ್ಯೆ ನಿಮಗೆ ಬರುತ್ತೆ. ಅಷ್ಟು ಅಖಂಡ ರಸರೂಪಗಳಿಂದ ಪರಮಾತ್ಮ ವಿಷದ, ಸ್ಥಿರ, ತೀಕ್ಷ್ಣ, ನಿರಹರ ನಾಮಕನಾಗಿ ಪರಮಾತ್ಮ ಇದ್ದಾನೆ ಅಂತ ತಿಳಿಸ್ತಾ ಇದ್ದಾರೆ. ಅಲ್ಲ, ಅವನಿಗೆ ಯಾಕೆ ಹೆಸರು ಬಂತು ಈ ತರ? ವಿಷದ ಅಂತ ಯಾಕೆ ಹೆಸರು ಪರಮಾತ್ಮನಿಗೆ? ಸ್ಥಿರ ಅಂತ ಯಾಕೆ ಹೆಸರು? ಅವನಿಗೆ ತೀಕ್ಷ್ಣ ಅಂತ ಯಾಕೆ ಹೆಸರು? ನಿರಹರ ಅಂತ ಯಾಕೆ ಹೆಸರು ಅಂತ ನಾವು ಆ ಅರ್ಥವನ್ನ ತಿಳ್ಕೊಳ್ಬೇಕು. ಅಲ್ಲ, ಯಾಕೆ ವಿಷದ ಅಂತ ಪರಮಾತ್ಮನಿಗೆ ಹೆಸರು ಅಂತಂದ್ರೆ ಅದಕ್ಕೆ ಬಿಡಿಸ್ತಾರೆ ಜಮಖಂಡಿ ವಾದರಾಜಾಚಾರ್ಯರು. ತುಂಬಾ ಸುಂದರವಾಗಿ ಅದನ್ನ ವಿವರಣೆ ಕೊಡ್ತಾರೆ. ವಿಶದೀಕೃತ ಕೀರ್ತಿತ್ವಾತ್ ಉತ್ತಮತ್ವಾತ್ ತಥೋದಿತ. ಪರಮಾತ್ಮನ ಕೀರ್ತಿ ಅದು ತುಂಬಾ ಸ್ಪಷ್ಟವಾಗಿದೆಯಂತೆ, ತುಂಬಾ ಸ್ಪಷ್ಟವಾಗಿ ಎಲ್ಲಾ ಕಡೆಯಲ್ಲೂ ಹಬ್ಬಿದೆ. ವಿಶದೀಕೃತ ಕೀರ್ತಿತ್ವಾತ್, ಮತ್ತೆ ಅವನು ಉತ್ತಮನಾಗಿರೋದ್ರಿಂದ ಅವನನ್ನ ಏನಂತ ಕರಿಬೇಕು? ವಿಷದ. ಅವನ ಕೀರ್ತಿ ವಿಶದೀಕೃತ. ಅವನ ಕೀರ್ತಿ ಎಲ್ಲಾ ಗ್ರಂಥಗಳಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಅವನ ಗುಣಗಳನ್ನೆಲ್ಲ ಸಾರಲಿಕ್ಕೆ ಹೊರಟಿರ್ತಕ್ಕಂಥದ್ದು ವೇದಗಳು, ಸ್ಮೃತಿಗಳು ಎಲ್ಲವೂ ಕೂಡ, ದರ್ಶನ ಗ್ರಂಥಗಳು ಎಲ್ಲವೂ ಕೂಡ ಅದು ಪರಮಾತ್ಮನ ಕೀರ್ತಿಯನ್ನ ಸಾರಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಆದ್ರಿಂದ ವಿಶದೀಕೃತ ಕೀರ್ತಿತ್ವಾತ್ ಉತ್ತಮತ್ವಾತ್ ತಥೋದಿತ. ಆದ್ರಿಂದ ವಿಷದ ಅಂತ ಗೊತ್ತಾಯ್ತು. ಇನ್ನು ಸ್ಥಿರ ಅಂತ ಪರಮಾತ್ಮನಿಗೆ ಹೆಸರು. ಯಾಕೆ ಸ್ಥಿರ ಅಂತಂದ್ರೆ ಸ್ಥಿರತಾ ಬಿಂಬರೂಪೇಶು. ಯಾವತ್ತೂ ಪರಮಾತ್ಮ ಜೀವರಾಶಿಗಳಿಂದ ತನ್ನ ರೂಪವನ್ನ ತೆಗೆಯೋದೇ ಇಲ್ಲ. ಯಾವುದದು ರೂಪ? ನಿರಂತರವಾಗಿ ಅನಾದ್ಯನಂತ ಕಾಲದವರೆಗೂ ಕೂಡ ಜೀವನ ಜೊತೆಗೆ ಇರ್ತಕ್ಕಂತಹ ರೂಪ ಯಾವುದೋ ಅದು ಬಿಂಬರೂಪ. ಅದು ಅಷ್ಟು ಸ್ಥೈರ್ಯದಿಂದ ಇದೆ. ಸ್ಥಿರವಾಗಿ ಪರಮಾತ್ಮ ನೆಲೆ ನಿಂತು ಬಿಟ್ಟಿದ್ದಾನೆ ಜೀವನ ಜೊತೆಗೆ. ಅದಕ್ಕೆ ಸ್ಥಿರತಾ ಬಿಂಬರೂಪೇಶು. ಆ ಸ್ಥೈರ್ಯ ಇರೋದ್ರಿಂದಲೇ ಪರಮಾತ್ಮನಿಗೆ ಏನಂತ ಕರಿಬೇಕು? ಸ್ಥಿರ ಅಂತ ಕರಿಬೇಕು. ಸ್ಥಿರತಾ ಬಿಂಬರೂಪೇಶು. ಇನ್ನು ತೀಕ್ಷ್ಣ ಅಂತ ಪರಮಾತ್ಮನ ದೇಹ ಇದೆಯಲ್ಲ, ಅತ್ಯಂತ ತೀಕ್ಷ್ಣವಾಗಿರ್ತಕ್ಕಂತಹ ದೇಹ, ಅತ್ಯಂತ ಸೂಕ್ಷ್ಮವಾಗಿದೆ, ಅತ್ಯಂತ ತೀಕ್ಷ್ಣವೂ ಆಗಿದೆ. ಅತ್ಯಂತ ಈ ಬಿಂಬರೂಪವೆಲ್ಲವೂ ಕೂಡ ಅತ್ಯಂತ ತೀಕ್ಷ್ಣವಾಗಿರತಕ್ಕಂತಹ ದೇಹ ಪರಮಾತ್ಮನದ್ದು, ಜ್ಞಾನಾನಂದಾತ್ಮಕವಾಗಿರತಕ್ಕಂತಹ ದೇಹ. ಅದಕ್ಕೆ ಪರಮಾತ್ಮನಿಗೆ ಏನಂತ ಹೆಸರು? ತೀಕ್ಷ್ಣ ಅಂತ ಪರಮಾತ್ಮನನ್ನ ಕರೀತಾ ಇದ್ದಾರೆ. ಇನ್ನು ನಿರಹರ ಅಂತ, ನಿರ್ಹರತ್ಯೇವ ಪಾಪಾನೀತಿ ತಥೋದಿತ. ಎಲ್ಲ ಪಾಪಗಳನ್ನು ಪರಮಾತ್ಮ ಪರಿಹಾರ ಮಾಡ್ತಾನೆ. ಯಾರು ಪರಮಾತ್ಮನನ್ನ ನಿರಹರ ಅಂತ ಚಿಂತನೆ ಮಾಡ್ತಾರೆ, ಅತ್ಯಂತಂ ನಿರಹರತ್ಯೇವ ಪಾಪಾನಿ, ಎಲ್ಲ ಪಾಪಗಳನ್ನು ಚೆನ್ನಾಗಿ ಕ್ಲೀನ್ ಮಾಡಿಬಿಡ್ತಾನೆ, ತೊಡೆದು ಹಾಕ್ತಾನೆ. ಅದಕ್ಕೆ ಪರಮಾತ್ಮನಿಗೆ ಏನಂತ ಹೆಸರು? ನಿರಹರ ಅಂತ ಪರಮಾತ್ಮನಿಗೆ ಹೆಸರು ಅಂತ. ಹೀಗೆ ನಾವು ವಿಷದ, ಸ್ಥಿರ, ತೀಕ್ಷ್ಣ, ನಿರಹರ ಅಂತ ಸ್ಮರಣೆಯನ್ನು ಮಾಡಿದಾಗ ಈ ಗುಣಗಳ ಸ್ಮರಣೆ ನಮಗೆ ಬರಬೇಕು. ಬಂದು ಈ ಪದಾರ್ಥಗಳನ್ನ ನಾವೇನು ಸ್ವೀಕಾರ ಮಾಡ್ತಾ ಇದ್ದೇವೆ ಆ ಪದಾರ್ಥದ ಒಳಗಡೆ ಅವನದೇ ಆಗಿರ್ತಕ್ಕಂತಹ ರೂಪಗಳು. ಎಷ್ಟು ರೂಪಗಳು? 8309 ರೂಪಗಳಿಂದ ನೀನು ನೆಲೆ ನಿಂತಿದ್ದಿ. ನನ್ನ ಅಂತರ್ಯಾಮಿಯಾಗಿ ಬಿಂಬರೂಪನಾಗಿಯೂ ನೀನೇ ಇದ್ದಿ. ತತ್ವಾಭಿಮಾನಿ ದೇವತೆಗಳ ಅಂತರ್ಯಾಮಿಯಾಗಿ, ಪ್ರಾಣದೇವರೇ ಮೊದಲಾಗಿರ್ತಕ್ಕಂತಹ ತತ್ವಾಭಿಮಾನಿ ದೇವತೆಗಳ ಅಂತರ್ಯಾಮಿಯಾಗಿಯೂ
ನೀನೇ ಇದ್ದಿ, ಇದು ನಿನಗೆ ಸಮರ್ಪಣೆ, ಇದು ನಿನಗೆ ಅರ್ಪಿತ ಅಂತ ಪರಮಾತ್ಮನಿಗೆ ಸಮರ್ಪಣೆಯನ್ನ ಮಾಡಿ ಭೋಗವನ್ನ ಮಾಡಬೇಕು. ಭುಂಜಿಪುದು ವಿಷಯ ಶ್ವಸನ ತತ್ವೇಶರೊಳಗಿದ್ದಿ ಪೆಸರಿನಿಂದಲೇ ಕರೆಸುವನು. ಹೀಗೆ ಯಾರು ಮಾಡ್ತಾರೆ ಅಂಥವರ ಮನಸ್ಸಿಗೆ ಪರಮಾತ್ಮ ನಿಲ್ಲುತ್ತಾನೆ. ಧೇನಿಸಿದ ರೀಪರಿ ಮನಕ್ಕೆ ಪೊಳೆವನು ಬಲ್ಲ ವಿಬುಧರಿಗೆ. ಯಾರು ಜ್ಞಾನಿಗಳು ಈ ಅನುಸಂಧಾನ ಕ್ರಮವನ್ನ ತಿಳಿದಿರ್ತಾರೆ ಅಂಥವರ ಮನಸ್ಸಿನಲ್ಲಿ ಪರಮಾತ್ಮ ತನ್ನ ರೂಪವನ್ನ ತೋರಿಸ್ತಾನಂತೆ. ಪರಮಾತ್ಮ ತಾನೇ ತನ್ನ ರೂಪವನ್ನ ಪ್ರಕಟಪಡಿಸ್ಕೊಳ್ತಾನೆ, ಅವರಿಗೆ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹವನ್ನ ಮಾಡ್ತಾನೆ ಅಂತ ತಿಳಿಸ್ತಾರೆ. ಅಲ್ಲ, ಇಷ್ಟು ಸಂಖ್ಯೆಗೂ ಒಂದು ಪ್ರಮಾಣ ಬೇಕಲ್ಲ. ಇಷ್ಟು ಸಂಖ್ಯೆಯನ್ನ ಹೇಳಿದ್ದಕ್ಕೆ ಪ್ರಮಾಣ ಏನು ಅಂತ ಯಾರು ಕೇಳಿದ್ರೆ ಅದಕ್ಕೂ ಪ್ರಮಾಣ ಉಂಟು. ಯಾವುದು? ನವಾಧಿಕ ತ್ರಿಶತಕೈಹಿ ವಸು ಸಂಖ್ಯಾ ಸಹಸ್ರಕೈಹಿ ವಿಷದಾದಿ ರಸಸ್ಥಾನಿ ಜ್ಞೇಯಾನಿ ಚ ಬುಭುಕ್ಷುಭಿಹಿ ಅಂತ ಅದನ್ನ ತಿಳಿಸ್ತಾ ಇದ್ದಾರೆ. ಜ್ಞೇಯಾನಿ ಚ ಬುಭುಕ್ಷುಭಿಹಿ ನೋಡಿ, ನವಾಧಿಕ ತ್ರಿಶತಕೈಹಿ ವಸು ಸಂಖ್ಯಾ ಸಹಸ್ರಕೈಹಿ, ಇದನ್ನೇ ದಾಸರಾಯ ಟ್ರಾನ್ಸ್ಲೇಟ್ ಮಾಡ್ರು. ವಸು ಅಂತಂದ್ರೆ ಎಷ್ಟು? ವಸು ಅನ್ನೋ ಶಬ್ದದಿಂದ 8 ಇಟ್ಕೊಳ್ಬೇಕು. 8 ಜನ ವಸುಗಳಲ್ವಾ? 8 ಜನ ವಸುಗಳು, ಆದ್ರಿಂದ ವಸು ಶಬ್ದದಿಂದ 8ನ ಇಟ್ಕೊಳ್ಬೇಕು. ವಸು ಸಂಖ್ಯಾ ಸಹಸ್ರಕೈಹಿ ಅಂತಂದ್ರೆ 8,000 ಪ್ಲಸ್ ಎಷ್ಟು? ನವಾಧಿಕ ತ್ರಿಶತಕೈಹಿ 9 ಮೇಲಾಗಿರ್ತಕ್ಕಂತಹ 300. 9 ಮೇಲಾಗಿರ್ತಕ್ಕಂತಹ 300 ಅಂತಂದ್ರೆ 309. ಅಂದ್ರೆ ಒಟ್ಟು ಟೋಟಲ್ ಎಷ್ಟಾಯ್ತು? 8,309 ರೂಪಗಳಿಂದ ಪರಮಾತ್ಮ ರಸ ಶಬ್ದದಿಂದ ವಾಚ್ಯನಾಗಿ ಪರಮಾತ್ಮ ಇದ್ದಾನೆ ಅಂತ. ಬುಭುಕ್ಷುಭಿಹಿ, ಯಾರ್ಯಾರು ಭೋಗವನ್ನ ಮಾಡಲಿಕ್ಕೆ ಇಚ್ಛೆ ಪಡ್ತಾರೆ, ಪದಾರ್ಥಗಳನ್ನ, ಅನಿಷಿದ್ಧವಾದಂತಹ ಪದಾರ್ಥಗಳನ್ನ ತಿನ್ನುತ್ತಾರೆ, ಅಂಥವರು ಅವಶ್ಯವಾಗಿ ಇದನ್ನ ಚಿಂತನೆಯನ್ನ ಮಾಡಬೇಕು ಎಂಬುದಾಗಿ ವಿಶೇಷವಾಗಿ ದಾಸರಾಯರು ನಮಗೆ ಈ ಪದ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಕೃಷ್ಣಾರ್ಪಣ.